News Daily. ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಮುಖಾಮುಖಿ ಆಗ್ತವೆ. ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಪಂದ್ಯ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯ ಆರಂಭ ಆಗುತ್ತೆ. ವಿಶ್ವಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇರುವಂತಹ ಉಭಯ ತಂಡಗಳು. ಒಂದ್ ಕಡೆ ಭಾರತಕ್ಕೆ ಹೇಗೆ ಇದು ಮಹಿಳಾ ತಂಡಕ್ಕೆ ಮೊದಲ ವಿಶ್ವಕಪ್ನ ಆಸೆ ಹಂಬಲನೋ, ಅದೇ ರೀತಿಯಾಗಿ ದಕ್ಷಿಣ ಆಫ್ರಿಕಾಕ್ಕೂ ಕೂಡ ಇದು ಚೊಚ್ಚಲ ವಿಶ್ವಕಪ್ನ ಆಸೆ. ಹೀಗಾಗಿ ಎರಡೂ ತಂಡಕ್ಕೂ ಕೂಡ ಕಠಿಣ ಸವಾಲುಗಳಿದ್ದಾವೆ. ಅದೇ ರೀತಿಯಾಗಿ ಹಂಬಲ ಕೂಡ ಇದೆ. ಯಾರು ಗೆಲ್ತಾರೆ ಅನ್ನುವಂಥದ್ದು. ಭಾರತದ ಟೀಮ್ ಗೆಲ್ಲಿ, ಆಟಗಾರ್ತಿಯರು ಗೆಲ್ಲಿ ಅಂತ ಭಾರತದಾದ್ಯಂತ ಕೂಡ ಭರಪೂರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. 125 ಕೋಟಿ ರೂಪಾಯಿ ಮೌಲ್ಯದ ಬಹುಮಾನ ಸಿಗುತ್ತೆ ಗೆದ್ದಂತವರಿಗೆ. ವರ್ಲ್ಡ್ ಕಪ್ ಗೆದ್ದಂತ ಟೀಮ್ಗೆ, ಅಂದ್ರೆ ಈ ಹಿಂದೆ ಕಳೆದ ವರ್ಷ ಏನು ಪುರುಷರ ಟೀಮ್ ಗೆದ್ದಂತ ಸಂದರ್ಭದಲ್ಲಿ ವರ್ಲ್ಡ್ ಕಪ್ ನಲ್ಲಿ 125 ಕೋಟಿ ಮೌಲ್ಯದ ಬಹುಮಾನವನ್ನ ಏನ್ ಕೊಡಲಾಗಿತ್ತು, ಅದೇ ರೀತಿಯಾಗಿ ಅದಕ್ಕೆ ಈಕ್ವಲ್ ಆಗಿರುವಂತಹ ಬಹುಮಾನವೇ ಈ ಬಾರಿಯ ಮಹಿಳಾ ತಂಡಕ್ಕೂ ಕೂಡ ದಕ್ಕಲಿದೆ. ಹೀಗಾಗಿ ಬಹಳ ಪೈಪೋಟಿ ಇದೆ, ಗೆಲ್ಲಲೇಬೇಕು ಅನ್ನುವಂಥ ಜಿದ್ದಿದೆ. ನೋಡೋಣ ದಕ್ಷಿಣ ಆಫ್ರಿಕಾ ಹಾಗೂ ಭಾರತ ಟೀಮ್ ಇವತ್ತಿನ ಪಂದ್ಯ ಹೇಗಿರುತ್ತೆ ಅಂತ. ಮೊನ್ನೆ ನಡೆದಂಥ ಪಂದ್ಯವೂ ಕೂಡ ರಣರೋಚಕವಾಗಿತ್ತು. ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಬೀಗಿದಂಥ ಭಾರತೀಯ ಆಟಗಾರ್ತಿಯರೇನಿದ್ದಾರೆ, ಭಾರತ ಟೀಮ್ನ ಆಟಗಾರ್ತಿಯರು ಸಾಕಷ್ಟು ಎಂಜಾಯ್ ಮಾಡಿದ್ರು, ಜೊತೆಗೆ ಆನಂದ ಬಾಷ್ಪವನ್ನು ಸುರಿಸಿದ್ರು. ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ ಅಂತೇಳಿ ಅವರ ಹರ್ಷೋದ್ಗಾರವನ್ನು ನೋಡಬೇಕಾಗಿತ್ತು ನೀವು. ಅದೇ ರೀತಿಯಾಗಿ ಇವತ್ತಿನ ಪಂದ್ಯ ಕೂಡ ಯಾವ ರೀತಿ ಇರುತ್ತೆ, ರಣರೋಚಕವಾಗಿ ಇರುತ್ತೆ. ಆದರೆ ತದನಂತರದಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಆ ಒಂದು ಕುತೂಹಲ ಇದ್ದೇ ಇದೆ. ಇವತ್ತು ಮುಂಬೈನಲ್ಲಿ ನಡೆಯುವಂಥ ಈ ಒಂದು ಮ್ಯಾಚನ್ನು ನೋಡೋದಕ್ಕೆ ಅಂತ ದೇಶದಾದ್ಯಂತ ಕೂಡ ಜನರು ಕಾಯ್ತಾ ಇದ್ದಾರೆ. ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುವಂಥ ಮ್ಯಾಚ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಶುರುವಾಗುತ್ತೆ. ಬರೋಬ್ಬರಿ 125 ಕೋಟಿ ರೂಪಾಯಿ ಬಹುಮಾನದ ವರ್ಲ್ಡ್ ಕಪ್ ಇವತ್ತು ಸಿಗುತ್ತೆ ಗೆದ್ದಂಥವರಿಗೆ. ಇನ್ನು ಪುರುಷರ ಟೀಮ್ T20 ಗೆದ್ದಂಥ ಸಂದರ್ಭದಲ್ಲೂ ಕೂಡ ಇದೇ ಬಹುಮಾನ, ಅಂದರೆ 125 ಕೋಟಿ ಮೌಲ್ಯದ ಬಹುಮಾನವನ್ನೇ ಕೊಡಲಾಗಿತ್ತು. ಈಗ ಮಹಿಳಾ ತಂಡಕ್ಕೂ ಕೂಡ ಇದೇ ಬಹುಮಾನ ಸಿಗ್ತಾ ಇದೆ. ನಮ್ಮ ಕಡೆಯಿಂದ ಭಾರತದ ಟೀಮ್ನ ನೇತೃತ್ವ ವಹಿಸಿರುವಂಥದ್ದು ಹರ್ಮನ್ ಪ್ರೀತ್ ಕೌರ್, ಅದೇ ರೀತಿಯಾಗಿ ದಕ್ಷಿಣ ಆಫ್ರಿಕಾದ ನೇತೃತ್ವ ವಹಿಸಿರುವಂಥದ್ದು ಟೀಮ್ನ ಲೀಡರ್ ಕ್ಯಾಪ್ಟನ್ ಅಂತ ಬಂದಾಗ ಲಾರಾ ವಾಲ್ವರ್ಟ್ ಅಂತೇಳಿ ಇಬ್ಬರು ಕೂಡ. ನೋಡೋಣ ಈ ಟಾಸ್ನ ನಡೆಸ್ಕೊಳ್ತಾರೆ, ತದನಂತರದಲ್ಲಿ ಟಾಸ್ ಗೆಲ್ಲೋರು ಯಾರು, ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ, ಹೇಗಿರುತ್ತೆ ಪಂದ್ಯ ಅಂತ ಪ್ರತಿಯೊಬ್ಬರು ಕೂಡ ನಿರೀಕ್ಷೆ